ನಮಸ್ಕಾರ ಫ್ರೆಂಡ್ಸ್. ಇತ್ತೀಚೆಗೆ ಮಂಡ್ಯ ಕಡೆ ಹೋದಾಗ ಬೆಲ್ಲ ಹೇಗೆ ಮಾಡ್ತಾರೆ ಅಂತ ನೋಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಒಂದು ಆಲೆಮನೆ ಹುಡುಕೊಂಡು ಹೋದ್ವಿ. ದಾರೀಲಿ ಹಿಂಗೆ ಒಂದು ಆಲೆಮನೆ ಸಿಕ್ತು. ಬನ್ನಿ ನೋಡೋಣ ಬೆಲ್ಲ ಹೇಗೆ ಮಾಡ್ತಾರೆ ಅಂತ. ನೋಡ್ತಾ ಇರಿ, ಈ ವಿಡಿಯೋದಲ್ಲಿ ತುಂಬ ಆಶ್ಚರ್ಯ ಆಗಿರೋ ವಿಚಾರಗಳಿದೆ. ರೈತರು ಎತ್ತಿನ ಗಾಡಿನಲ್ಲಿ ಕಬ್ಬಿನ ಜಲ್ಲೆ ತಂದು ರಾಶಿ ರಾಶಿ ಒಂದು ಕಡೆ ಹಾಕಿದ್ರು. ಈ ಕಬ್ಬನ್ನು ಪಾಂಡವಪುರ, ಶ್ರೀರಂಗಪಟ್ಟಣ ಮತ್ತು ಹೀಗೆ ಬೇರೆ ಬೇರೆ ತಾಲೂಕಲ್ಲಿ ತೊಗೊಂಬಂದು ಹಾಕ್ತಾರೆ ಅಂತ ಸಹ ಅವರು ಹೇಳಿದ್ರು. ಬನ್ನಿ ಇವಾಗ ನಾವು ಈ ಕಬ್ಬಿನ ಹಾಲು ಮಾಡೋ ಮಿಷಿನ್ ಮತ್ತು ಅಲ್ಲಿಂದ ಹೇಗೆ ಬೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡೋಣ. ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಮೆಷಿನ್ ಇದು. ಈ ಮೆಷಿನ್ಗೆ ಕಬ್ಬು ತಂದು ಕೊಡ್ತಾರೆ. ಆ ಕಬ್ಬು ಈ ಕಡೆಯಿಂದ ಹಾಲಾಗಿ ಬರುತ್ತೆ. ಈ ಹಾಲಾಗಿ ಬಂದದ್ದು ಇಲ್ಲಿ ಒಂದು ಪೈಪ್ ಥರ ಇದೆಯಲ್ಲ, ಇದರಿಂದ ಹಾಲು ಆ ದಾರಿ ಇದೆಯಲ್ಲ, ಆ ದಾರಿನಲ್ಲಿ ಒಳಗಡೆ ಹೋಗುತ್ತೆ. ಹಾಲು ಮುಂಭಾಗದಿಂದ ಒಳಗಡೆ ಬೆಲ್ಲ ಮಾಡೋಕ್ಕೆ ಹೋದರೆ ಕಬ್ಬಿನ ಹುಟ್ಟು ಏನಿರುತ್ತೆ ಅದನ್ನು ಎಡಗಡೆಯಿಂದ ಆಚೆ ಬರೋಂಗೆ ಮಾಡಿರ್ತಾರೆ. ಎಡಗಡೆಯಿಂದ ಆಚೆ ಬರೋ ಹುಟ್ಟು ಏನಿರುತ್ತೆ ಒಂದು ಕಡೆ ಶೇಖರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಮೆಷಿನ್ ಯೂಸ್ ಮಾಡಿಕೊಂಡು ಆ ಹುಟ್ಟನ್ನು ಬೆಲ್ಲ ಕಾಯಿಸೋಕ್ಕೆ ಆಲೆಮನೆ ಮುಂದಕ್ಕೆ ಕಳಿಸೋ ಥರ ವ್ಯವಸ್ಥೆ ಸಹ ಮಾಡಿರ್ತಾರೆ. ಇಷ್ಟೊಂದು ಯಂತ್ರಗಳ ಸಹಾಯದಿಂದ ಮಾಡೋದ್ರಿಂದ ಮನುಷ್ಯನಿಗೆ ಎಷ್ಟೊಂದು ಕೆಲಸ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ನೀವಿಲ್ಲಿ ನೋಡ್ಬೋದು, ಈ ಹೊಟ್ಟನ್ನು ರಾಶಿ ರಾಶಿ ಇಟ್ಕೊಂಡಿದ್ದಾರೆ. ಈ ಹೊಟ್ಟನ್ನು ಯೂಸ್ ಮಾಡಿಕೊಂಡು ಕಬ್ಬಿನ ಹಾಲನ್ನು ಕಾಸ್ತಾ ಹೋಗ್ತಾರೆ. ಹೇಳಿ, ನಿಮ್ಮೂರು? ಶ್ರೀರಂಗಪಟ್ಟಣ ತಾಲೂಕು, ಹೋಬಳಿ, ನೆಲಮನೆ, ಮಂಡ್ಯ ಜಿಲ್ಲೆ. ಸೊ ಇದು ಊರು ಕೆನ್ನಾಳು, ನೆಲಮನೆ ಅಂತನಾ? ಇದು ಕಬ್ಬೆಲ್ಲಿಂದ ತರ್ತೀರಾ ನೀವು? ನಾವು ಪಾಂಡವಪುರ ತಾಲೂಕು ಮತ್ತೆ ಶ್ರೀರಂಗಪಟ್ಟಣ ತಾಲೂಕು, ಅಲ್ಲಿಂದ ಕಬ್ಬು ತರ್ತೀರಾ? ಸೊ ಇದು ಏನ್ ಮೆಷಿನ್ ಇದು? ಈ ಕಬ್ನಾಲ್ ಮಾಡೋ ಥರ ಮೆಷಿನ್ ಇದು? ಸೊ ಇದಕ್ಕೆ ಕಬ್ಬು ಕೊಡ್ತೀರಾ ಇಲ್ಲಿ? ಗಾಡಿಗೆ ಕಬ್ಬು ಕೊಡ್ತೇವೆ. ಗಾಡಿಯಿಂದ ಕಬ್ಬಿಗೆ ಹಾಲು ಹೋಗುತ್ತೆ. ಓಕೆ. ಇದು ಇಲ್ಲಿಂದ ಈ ಕಡೆ ಏನಾಗುತ್ತಿದ್ದು? ಈ ಕಡೆ ತಿಪ್ಪೆ. ಸೊ ಆ ಕಡೆ ಹೋಗೋದು ಹಾಲು, ಈ ಕಡೆ ಆ ಕಡೆ ಹೋಗೋದು ಹಾಲು, ಬಂದಾಗ ಹೋಗೋದು ಹಾಲು. ಇಲ್ಲಿಂದ ಹಾಲು ಹೋಗುತ್ತೆ. ಇದನ್ನ ಸೋಸೋದು ಗೀಸೋದೆಲ್ಲ ಅಲ್ಲಿ ಮಧ್ಯದಲ್ಲಿ ಸೋಸೋದಾ? ಅದನ್ನ ಬೇಕಾದ್ರೆ ನಮ್ಮ ಹುಡುಗ ಬಾಬಾ ಅಂತ ಕೇಳ್ತಾರೆ, ಕ್ಲೀನ್ ಆಗಿ ಕೊಡ್ತಾರೆ. ಹೌದಾ, ಅವ್ರು ಹೇಳ್ತಾರಾ? ಸೊ ಇದು ಫುಲ್ಲು ಬರೀ ಹಾಲು ಒಂದೇ ಸಲ ಹಿಂಡ್ಬಿಟ್ಟು ಕಳ್ಸತ್ತೆ. ಈಗ ಕಬ್ನಾಲ್ ಮಾಡ್ಬೇಕಾದ್ರೆ 2-3 ಸಲ ಕೊಡ್ತಾರಲ್ಲ, ಆ ಥರ ಏನಿಲ್ಲ ಇಲ್ಲಿ. ಸೊ ಒಂದೇ ಸಲ ಪೌಡ್ರ್ ಆಗೋಗ್ಬಿಡುತ್ತೆ, ಒಂದೇ ಸಲ ಹಾಲು ಬರುತ್ತೆ. ನೀವಿಲ್ಲಿ ನೋಡ್ಬೋದು ಹೇಗೆ ಕಬ್ಬಿನ ಹಾಲು ಬರ್ತಾ ಇದೆ ಅಂತ. ಈ ಮಿಷಿನ್ ಏನಿದೆ ಇದು ತುಂಬ ಬೇಗ ಕಬ್ಬನ್ನು ಅರೆದ್ಬಿಟ್ಟು ಹಾಲು ಮಾಡ್ತಾ ಇತ್ತು. ಈ ಹಾಲು ಹೋದಂಗೆ ಕಬ್ಬು ಖಾಲಿ ಆದಂಗೆ ರೈತರು ಬೇರೆ ಬೇರೆ ಕಬ್ಬು ತಂದು ಹಾಕ್ತಾ ಇದ್ರು. ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಮೊದಲನೇ ಪಾತ್ರೆ. ಆಚೆಯಿಂದ ಬಂದಂಥ ಕಬ್ಬಿನ ಹಾಲು ಈ ಮೊದಲನೇ ಪಾತ್ರೆಗೆ ಬರುತ್ತೆ. ಇಲ್ಲಿ ಒಟ್ಟು 3 ಪಾತ್ರೆಗಳಿರುತ್ತೆ. ಈ ಮೊದಲನೇ ಪಾತ್ರೆಗೆ ಎಲ್ಲಕ್ಕಿಂತ ಕಡಿಮೆ ಹುರಿ ಬರ್ತಾ ಇರುತ್ತೆ. ಈ ಜನ ತುಂಬ ಒಳ್ಳೆಯವರಿದ್ರು. ಅಲ್ಲಿ ಹೋದವ್ರಿಗೆಲ್ಲ ಯಾರೇ ಕೇಳಿದ್ರು ಕಬ್ಬಿನ ಕೊಡ್ತಾ ಇದ್ರು. ಇಲ್ಲಿಂದಾನೇ ಪ್ರೊಸೆಸಿಂಗ್ ಶುರುವಾಗೋದು. ಇದು ಎಲ್ಲ ಗಲೀಜು, ಇದು ಕ್ಲೀನ್ ಫಿಲ್ಟರ್ ಮಾಡ್ಬೇಕು. ಇದು ಫಸ್ಟ್ ಅಲ್ಲ ಬರುತ್ತೆ. ಇಲ್ಲ ಅದು ಕಾಯ್ತಾ ಇರ್ತದೆ. ಅದುವೇ ಇಲ್ಲಿ ಅಲ್ಲಿಂದ ಇಲ್ಲಿಗೆ ತಗತ್ತೆ, ಮಧ್ಯಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಯ್ತದೆ. ಇದು ಬರುತ್ತೆ. ಒಂದೇನೆ. ತಳಬಡಲೇ. ಎಲ್ಲ ಅಷ್ಟೇನೆ, ಎಲ್ಲ ಗಲೀಜೆಲ್ಲ ಬಂದ್ಬಿಡ್ತೆ ನೀಟಾಗಿ. ಸಂಜೆ ಸುಮ್ಮನೆ ಬರ್ತಾ ಇರ್ತದೆ, ಕರ್ದಂಗೆ ಇಲ್ಲಿ ಬರ್ತಾ ಇರ್ತದೆ. ಇಲ್ಲಿಗೆ ಇಲ್ಲ ಬರಲ್ಲ, ಇಷ್ಟೇ ಸ್ಟಾಪ್. ಇದು ಅಲ್ಲಿಗೆ ಹೋಗಿ ಮುಂದಕ್ಕೆ ಬರ್ತದೆ. ಇದು ಇದು ಇಲ್ಲಿ ಅಲ್ಲಿಗೆ ಹೋಯ್ತದೆ, ಅಲ್ಲಿಂದ ಇಲ್ಲಿಗೆ ತಗೋತೀವಿ. ಈಗ 1 ಟನ್ ಕಬ್ಗೆ ಎಷ್ಟು ಬರ್ಬೋದು ಬೆಲ್ಲ? ಇವತ್ತಿನ ಇದರಲ್ಲಿ 80 kg 90 kg 80 kg 90 kg ಬರುತ್ತಾ? ಕಬ್ಬು ಚೆನ್ನಾಗಿ ಬಲ್ತಿದ್ರೆ ಒಂದ್ ಕ್ವಿಂಟಲ್ ಬರ್ತದೆ. ಈಗ ರೈಟ್ 3300. ಬೆಲ್ಲ ಆದ್ರೆ ಒಂದು 80 kg ಅಂದ್ರೆ ನಿಮ್ಗೆ ಒಂದು 50 ರೂಪಾಯಿ ಸಿಗುತ್ತಾ ಇಲ್ಲಿಗೆ? 50 ರೂಪಾಯಿ ಸಿಗುತ್ತಾ? 40,000. ಆದ್ರೆ
ಅಂತ ಡಿಫ್ರೆನ್ಸ್ ಏನಾಗಲ್ಲಲ್ವಾ ಬೆಲ್ಲ ಮಾಡೋಕ್ಕೂ ಕಬ್ಬು ಮಾಡೋಕ್ಕೂ ರೇಟು ಕೆಲಸ ಗಿಲ್ಸ ಎಲ್ಲ ಓದ್ಕೊಂಡ್ರೆ ಎಲ್ಲ ಕಳಿಬೇಕಲ್ಲ, ಈ ಕರೆಂಟ್ ಚಾರ್ಜು ಆಳಂಕ ಇದು ಪೌಡ್ರು ಚಕ್ಕೆ ಎಲ್ಲ ಕಳಿಬೇಕಲ್ಲ. ಇದು ಹಾಗಾದ್ರೆ ಬೆಲ್ಲ ಮಾಡೋದು ವರ್ಕೌಟ್ ಆಗುತ್ತಾ ರೈತರಿಗೆ ಈಗ ಮಾಡ್ಸೋರ್ಗೆ? ರೈಟ್ ಇದ್ರೆ ವರ್ಕೌಟ್ ಆಯ್ತಾ. ರೈಟ್ ಇದ್ರೆ ವರ್ಕೌಟ್ ಆಗುತ್ತೆ. ಬಟ್ ಈ ರೇಟ್ ಏನ್ ಕಡಿಮೆ ಆಗಲ್ವಲ್ಲ? ನಾವೆಲ್ಲದ್ದು ಬಸ್ಸು ಎಲ್ಲ ಬಳಸ್ತಿರ್ತಾರೆ, ಎಲ್ಲಾರು ಜನ ಬಳಸ್ತಾರೆ, ಎಲ್ಲ ಸಕ್ಕರೆಗಿಂತ ಜಾಸ್ತಿ ಬೆಲ್ಲ ಬಳಸ್ತಾರಲ್ಲ. ಅಂದ್ರೆ ಒಂದಪ್ಪ ರೈಟ್ ಇರಲ್ಲ, ಕೆಲಸ ರೇಟ್ ಕಮ್ಮಿ ಆಗುತ್ತಾ? ಕಮ್ಮಿ ಆಗೋಯ್ತಾ. ಸೊ ಇಲ್ಲಿ ಬರೀ ಜಸ್ಟ್ ನೀವು ಆ ಕಡೆಯಿಂದ ಬಂದಿದ್ದನ್ನ ಈ ಕಸ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇರೋದು. ಆ ಥರ ಆಯ್ತದ. ಆಮೇಲೆ ಅದು ಅಲ್ಲಿ ಪಂಪ್ ಐತೆ ಆ ಕಡೆಯಿಂದ ಆ ಕಡೆ ಬರೋ ಪೈಪ್ ತರ, ಅಲ್ಲಿ ಆಯ್ತಾ. ಅದನ್ನ ಇದು ಖಾಲಿ ಆದ್ಮೇಲೆ ಅದನ್ನ ಆನ್ ಮಾಡ್ತೀರಾ? ಇದು ಅಲ್ಗೋಯ್ತದ, ಹಾ. ಅಲ್ಗೋದಾಗ ಇದನ್ನ ತೆಗೆದು ಇಲ್ಲಿ ಬಿಡ್ಕೊಳ್ಳೋದು, ಇದು ಇಲ್ಲಿ ಬತ್ತೆ. ಅಲ್ಲ ಇವಾಗ ಹಾಕೊಂಡಿದ್ದೇವ ಅದು ಸೋಡಾ ಸೋಡಾ ಹಾಕ್ತೀರಾ? ಅದು ವರ್ಕ್ ಆಗೋದು, ಅದು ಕ್ಲೀನಾಗಿ ಹಿಂಗೆಲ್ಲ ಕ್ಲೀನಾಗಿ ಗಲೀಜು ಬಂದ್ಬಿಡ್ತೇವೆ. ಈ ಸೋಡಾ ಹಾಕೋದು ಗಲೀಜ್ ಹೋಗ್ಸಕ್ಕೆ. ಸೋಡಾ ಬಿಟ್ಟು ಇನ್ನೇನೇನ್ ಹಾಕ್ತೀರಾ ನೀವು? ಪೌಡ್ರು ಚಕ್ಕೆ ಕೆಮಿಕಲ್ ಪೌಡರ್ ಹಾಕ್ತೀರಾ? ಹಾಂ. ಹಂಗಾರೆ ಈಗ ಕಬ್ಬಿನ ಹಾಲು ಸೋಡಾ ಚಕ್ಕೆ ಬಿಟ್ರೆ ಎಕ್ಸ್ಟ್ರಾ ಎಂತ ಇಲ್ಲ, ಕಲರ್ ಬರೋದು ಬಿಟ್ರೆ ಇನ್ನೇನು ಹಾಕಲ್ಲ ಯಾವ ಬೆಲ್ಲಕ್ಕೆ? ಇನ್ನೇನು ಹಾಕಲ್ಲ. ಇಂದು ಸುಣ್ಣ ಹಾಕ್ತೀರಾ? ಬಿಗಿ ಬರಿಕೆ, ಬಿಳಿ ಬಿಗಿ ಬರಿಕೆ, ಬಿಗಿ ಆಗಕ್ಕೆ ಗಟ್ಟಿಯಾಗಿ ಹಿಡ್ಕೊಂಡು ಹಾಕೋದು. ಅದು ಆಲ್ಡ್ ಆಗಿರಿಕೆ. ಇದು ಮತ್ತೆ ಈಗ ಕಪ್ಪು ಬೆಲ್ಲ ಬರುತ್ತಲ್ಲ, ಜೋನಿ ಬೆಲ್ಲ, ಕಪ್ಪು ಬೆಲ್ಲ ಅಂತ, ಅದಂಗೆ? ಅದು ಯಾವ ಕೆಮಿಕಲ್ ಇಲ್ಲ, ಅದಕ್ಕೇನು ಕೆಮಿಕಲ್ ಇಲ್ಲ. ಬಟ್ ಇದಕ್ಕೂ ಏನಂತ ಕೆಮಿಕಲ್ ಏನಿಲ್ವಲ್ಲ? ಕೆಮಿಕಲ್ ಆಯ್ತಲ್ಲ. ಯಾವುದು? ನೋಡಿ ಇದು ಹಾಕ್ತಿವಿ, ಅದು ಹಾಕ್ತಿವಿ. ನೋಡಿ ಇಲ್ಲಿ ಪೌಡ್ರ್ ಐತೆ, ಕಲರ್ ಬರೋ ಪೌಡ್ರು, ಕಲರ್ ಬರೋ ಚಕ್ಕೆ, ಓಕೆ, ಅವೆಲ್ಲ ಹಾಕ್ತಿವಿ. ಆಮೇಲೆ ಎಣ್ಣೆ, ಕೈ ಎಣ್ಣೆ. ಓಕೆ. ನೀವು ಅದು ಈ ಜೋನಿ ಬೆಲ್ಲ ಮತ್ತೆ ಅದು ಕಪ್ಪು ಬೆಲ್ಲ ಮಾಡಲ್ವಾ ಇಲ್ಲಿ? ನಾವು ಮಾಡಲ್ಲ ಇಲ್ಲಿ. ಓಕೆ. ಅಂದ್ರೆ ಅದಕ್ಕೆ ಇಲ್ಲಿ ಏನು ಹಾಕಲ್ಲ, ಹಂಗೆ ಕುದಿಸ್ಬಿಟ್ಟು ಹಂಗೆ ಸೋಸೋದು ಅಷ್ಟೇನಾ? ಓಕೆ. ಅದಕ್ಕೆ ಜಾಸ್ತಿ ರೇಟು. ಎಷ್ಟು ಅಂದ್ರೆ ಬಟ್ ನೀವು ಸ್ವಲ್ಪನೇ ಅಲ್ಲ ಹಾಕಿದ್ದು? ಇದ್ರಲ್ಲಿ ಎಷ್ಟೊತ್ತು ಕುದಿಯುತ್ತೆ ಅಣ್ಣ ಇದು? ಎಂಡ ಬರೋಕ್ಕೆ ಎಷ್ಟೊತ್ತು ಕುದಿಯುತ್ತೆ ಇದು? ಒಂದು 3/4 ಗಂಟೆ. 3/4 ಗಂಟೆ. ಅಲ್ಲಿಂದ ಬಂದಂಗೆ ಉರಿ ಕಡಿಮೆ ಆಗ್ತಾ ಹೋಗುತ್ತಲ್ವ ಆ ಕಡೆಗೆ? ಹೋಯ್ತಾ ಇರ್ತದೆ. ಇಲ್ಲೇ ಗಟ್ಟಿ ಆಗುತ್ತಾ ಇದಣ್ಣ? ಹೌದು, ಇಲ್ಲೇ ಗಟ್ಟಿ ಆಗುತ್ತಾ? ಇಲ್ಲಿ ಗಟ್ಟಿ ಆಗಲ್ಲ, ಅಲ್ಲಿ ಒಂದು 10 ನಿಮಿಷ ಇರಿ, ಎಲ್ಲ ಗೊತ್ತಾಗೋಯ್ತು ಈಗ. ಹೌದಾ? ಇನ್ನೊಂದು 1/4 ಗಂಟೆ ಬತ್ತಿದು, ಬಂದಾಗ ಅಲ್ಗೋಯ್ತದೆ. ಅಲ್ಲಿ ಇದು ಇಲ್ಲಿ ಬತ್ತೆ, ಅದು ಇಲ್ಲಿ ಬತ್ತೆ. ಓಕೆ ಓಕೆ. ಪೈಪ್ ಹಾಕೊಂಡಿದ್ದೀರಾ ಎಲ್ಲ? ಜಸ್ಟ್ ಗೇಟ್ ವಾಲ್ ತರ ತಿರುಗಿಸ್ಬಿಟ್ರೆ ಬಂದ್ಬಿಡುತ್ತೆ. ಇದೊಂದು ದೊಡ್ಡ ಒಲೆ. ಈ ಒಲೆಗೆ ಸತತವಾಗಿ ಕಬ್ಬಿನ ಜಲ್ಲೆದು ಹೊಟ್ಟಿರುತ್ತಲ್ಲ ಅದನ್ನು ಹಾಕ್ತಾ ಇರ್ತಾರೆ. ಅದರಿಂದ ನೇರವಾಗಿ ಬಿಸಿ ಈ ಕೊನೆ ಚೇಂಬರ್ ಏನಿದೆ ಅಥವಾ ಕೊನೆ ಪಾತ್ರೆ ಏನಿದೆ ಇದಕ್ಕೆ ಸಾಕಷ್ಟು ಬಿಸಿ ಹೋಗ್ತಾ ಇರುತ್ತೆ. ಸತತವಾಗಿ ಬೆಂಕಿ ಕೊಡ್ತಾ ಇರೋದ್ರಿಂದ ಆ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗಿ ಕೊನೆಗೆ ಆ ಗಟ್ಟಿ ಅಂಶ ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಎಡಗಡೆಗೆ ಸುಮಾರು ಚೀಲಗಳಿದೆ. ಈ ಚೀಲಗಳನ್ನು ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತಂದರೆ ಅದು ಸಕ್ಕರೆ. ಕಬ್ಬು ಸಾಕಷ್ಟು ಸಿಗದೇ ಇರೋದ್ರಿಂದ ಇವರು ಸಕ್ಕರೆ ಬಳಸ್ತಾರೆ ಅಂತ ಹೇಳಿದ್ರು. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ 200 kg ಬೆಲ್ಲ ಮಾಡಬೇಕು ಅಂತಂದರೆ ಇವರು ಆಲ್ಮೋಸ್ಟ್ 100 kg ಸಕ್ಕರೆನೂ ಸಹ ಬಳಸ್ತಾರಂತೆ. ಸಕ್ಕರೆನ 40ರಿಂದ 41 ರೂಪಾಯಿಗೆ ತಂದು ಬೆಲ್ಲನ 52ರಿಂದ 53 ಮಾರಿದಾಗ ಲಾಭ ಇದೆ ಅಂತ ಹೇಳ್ತಾರೆ. ಕಾಯಿಸಿದ್ದೆಲ್ಲ ಆದಮೇಲೆ ಕೊನೆಗೆ ಈ ಜಾಗ ಏನಿದೆ ಇಲ್ಲಿಗೆ ಆ ಬೆಲ್ಲನ ಬಿಡ್ತಾರೆ. ಅಂದರೆ ಈಗ ನೀವು ನೋಡ್ತಿರ್ಬೋದು, ಅವ್ರು ಸ್ವಲ್ಪ ಏನೋ ಚಿಮ್ಕಿಸ್ತಾ ಇದ್ದಾರೆ. ಇದು ಸಹ ಒಂದು ರೀತಿ ಕೆಮಿಕಲ್ಲೇನೆ. ಇದರಿಂದಾಗಿ ಯಾವುದೇ ರೀತಿ ಹುಳ ಉಪ್ಪಟೆ ಆಗಿರ್ಬೋದು, ನೊಣ ಆಗಿರ್ಬೋದು ಜಾಸ್ತಿ ಬರಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಆ ಪೈಪ್ ಮೂಲಕ ಈ ಕೊನೆ ಪಾತ್ರೆಯಲ್ಲಿ ಕಾಯ್ತಿರೋ ಈ ಬೆಲ್ಲದ ರಸ ಏನಿದೆ, ಹಾಲಿನ ಥರ ಇರೋ ಬೆಲ್ಲ ಏನಿದೆ ಅದು ಬರುತ್ತೆ. ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದಿದೆ ಇದು. ಇನ್ನೇನು ಇನ್ನೊಂದು 2ರಿಂದ 3 ನಿಮಿಷ ಕಾಯಿಸ್ಬಿಟ್ಟು ಇದನ್ನು ಆ ಪೈಪ್ ಮೂಲಕ ಆಚೆ ಬಿಡ್ತಾರೆ. ಆ ಸೈಡ್ಗೆ ಆರ್ಬೋದು, ಅದೊಂದು ದೂರ ನಿಂತ್ಕೊಂಡು. ಇಲ್ಲಿಗ ಒಂದು ಚೂರು ಇದಾಗುತ್ತೆ.
ಈಗ ಇಷ್ಟು ಮಾಡಿರೋ ಒಂದು ದಿವಸಲಿಗೆ ಎಷ್ಟು ಕೆ ಜಿ ಬರ್ಬೋದು ಈ ಥರ ಒಂದ್ಸಲ ಇದು ಮಾಡಿದ್ರೆ ಸಕ್ಕರೆ ಬೆಲ್ಲ ಹಾಂ 2 ಕ್ವಿಂಟಲ್ ಬರುತ್ತೆ. ಇವಾಗ ಆಲ್ಮೋಸ್ಟ್ ಇದನ್ನು ಆಚೆ ಬಿಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಇದನ್ನು ಗಟ್ಟಿಯಾಗೋಕ್ಕೆ ಅಂತ ಬಿಡ್ತಾರೆ. ಇದು ತುಂಬ ಗಟ್ಟಿಯಾಗೋಕ್ಕಿಂತ ಮುಂಚೆ ಕಲರ್ ಚೇಂಜ್ ಆಗಬೇಕು. ಆ ಕಲರ್ ಚೇಂಜ್ ಆಗೋಕ್ಕೋಸ್ಕರನೇ ಇವರು ಸಪ್ರೇಟ್ ಒಂದು ಕೆಮಿಕಲ್ ಇಟ್ಕೊಂಡಿರ್ತಾರೆ. ಆ ಕೆಮಿಕಲ್ನ ಮಿಕ್ಸ್ ಮಾಡ್ತಾರೆ ಇವಾಗ ನೀವು ನೋಡ್ಬೋದು. ಸೊ ಇದನ್ನು ಹಾಕೋದ್ರಿಂದ ನಮಗೆ ಏನು ಬೆಲ್ಲ ಸಿಗುತ್ತೆ ಅಂಗಡಿನಲ್ಲಿ ಅದು ಆ ಪರ್ಟಿಕ್ಯುಲರ್ ಕಲರಲ್ಲಿ ಇರುತ್ತೆ. ಈಗ ಇದನ್ನ ಜಸ್ಟ್ ಗಟ್ಟಿ ಆಗಕ್ಕೆ ಬಿಡೋದಾ? ಗಟ್ಟಿ ಆಗುತ್ತೆ ಅದೇನೆ. ಹಾಂ, ಅಚ್ಚುಮಣೆ ಇಲ್ಲಿಂದ ತಗೊಂಡೋಗಿ ಎಲ್ಲಿ ಅಚ್ಚುಮಣೆ ಇರೋದು? ಬಕೆಟಿಗೆ ತಗೊಂಡೋಗಿ ಅಚ್ಚುಮೆಗೆ ಹಾಕ್ತೀರಾ? ನಮಗೆ ಅಚ್ಚು ಬೆಲ್ಲ ಬರುತ್ತಲ್ಲ, ಅದನ್ನು ಮಾಡೋ ಅಚ್ಚುಗಳು ಇವೇನೆ. ಇಲ್ಲಿ ಸಹ ಸ್ವಲ್ಪ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನು ಮುಂಚೆನೇ DDT ಅದು ಇದು ಎಲ್ಲ ಹಾಕ್ಬಿಟ್ಟು ತೊಳೆದಿರ್ತಾರೆ. ನೀವಿವಾಗ ಗಮನಿಸಿದ್ರೆ ಇದು ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆ ನೋಡಿ. ಕಲರ್ ಕೂಡ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ. ಅದನ್ನು ಇವರು ಬಕೆಟಲ್ಲಿ ಎತ್ಕೊಂಡ್ಬಂದ್ಬಿಟ್ಟು ಈ ಥರ ಅಚ್ಚುಗಳ ಮೇಲೆ ಸುರಿತಾರೆ. ಈ ಅಚ್ಚುಗಳ ಮೇಲೆ ಸುರಿದಾದ್ಮೇಲೆ ಅದನ್ನು ಸಮ ಪ್ರಮಾಣದಲ್ಲಿ ಎಲ್ಲ ಅಚ್ಚುಗಳಿಗೂ ಸೇರೋ ಹಾಗೆ ಮಾಡ್ತಾರೆ ನೋಡಿ. ಇವಾಗ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸರಿಯಾಗಿ ಒಂದು ಶೇಪ್ ಬರುತ್ತೆ ಬೆಲ್ಲಕ್ಕೆ. ಇಲ್ಲಿಂದ ಹೊರಟಿದ್ದ ಬೆಲ್ಲ ಅಂಗಡಿಗಳ ಮೂಲಕ ನಿಮ್ಮನೆನ ತಲುಪುತ್ತೆ. ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಕುರಿತು ಏನನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.